ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ದ್ವಾದಶಿ ಅಡುಗೆ ಏನೇನು ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ. ತುಂಬ ಸಿಂಪಲ್ ಅಡುಗೆ ಮಾಡಿದ್ದೆ ಇವತ್ತು. ಯಾಕಂದರೆ ಎದ್ದಿದ್ದೇ ಲೇಟ್ ಆಗಿಬಿಡ್ತು. 5 ಗಂಟೆಗೆ ಎದ್ದರೆ 5:15ಗೆ ನಾನು ಅಡುಗೆ ಶುರು ಮಾಡಿದ್ದು. ಹಾಗಾಗಿ ಸಿಂಪಲಾಗಿ ಅಡುಗೆ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಅಡುಗೆಗಿಟ್ಟರೆ ದ್ವಾದಶಿ ದಿನ ಸ್ವಲ್ಪ ಜಾಸ್ತಿ ಐಟಮ್ಸ್ನ ಮಾಡ್ಬೋದು. ಲೇಟ್ ಆಗಿಬಿಡ್ತು ಅಂತಂದರೆ ಜಾಸ್ತಿ ಐಟಮ್ಸ್ ಇಟ್ಕೊಂಡ್ಬಿಟ್ರೆ ಟೈಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಿಂಪಲಾಗಿ ಇವತ್ತು ಒಂದು ಚಟ್ನಿ, ತೊವ್ವೆ ಸಾರು ಮತ್ತು ಮಾಮೂಲಿ ಗಂಜಿ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಬನ್ನಿ ನೋಡೋಣ ಏನು ಮಾಡಿದ್ದೆ ಅಂತ ನಿಮಗೆ ತೋರಿಸ್ತೀನಂತೆ. ಫಸ್ಟ್ ನಾನು ಕುಕ್ಕರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿ ಬೇಳೆಯನ್ನು ತೊಳ್ಕೊತಾ ಇದ್ದೀನಿ. ತೊಗರಿಬೇಳೆ ಮತ್ತು ಅಕ್ಕಿ ಒಂದು 3 ಸಲ ಚೆನ್ನಾಗಿ ತೊಳೆದು ನೀರು ಹಾಕಿ ಕುಕ್ಕರಲ್ಲಿ ಅಕ್ಕಿ ಮತ್ತು ಬೇಳೆಗೆ ಇಟ್ಬಿಟ್ರೆ ನಾವು ಈ ಕಡೆಗೆ ಚಟ್ನಿಗೆ ಅಥವಾ ಪಲ್ಯಕ್ಕೆ ಏನಾದರೂ ಮಾಡ್ಕೊಡೋದಿತ್ತಂದರೆ ಮಾಡ್ಕೋಬೋದು. ಈ ಬೇಸಿಗೆ ಕಾಲದಲ್ಲಿ ಬೆಳಗ್ಗೆ ಹೊತ್ತು ಒಳ್ಳೆ ನಿದ್ದೆ ಬರುತ್ತೆ, ಬೆಳಗಿನ ಜಾವ ಅಲ್ವಾ ಸ್ನೇಹಿತರೆ? ಯಾಕಂದರೆ ಬೆಳಗ್ಗೆ ಚೆನ್ನಾಗಿರುತ್ತೆ, ಕ್ಲೈಮೇಟ್ ತಣ್ಣಗಿರುತ್ತೆ, ಹಾಯಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಮಲ್ಕೋಬೇಕು ಇನ್ನೊಂದು ಸ್ವಲ್ಪ ಹೊತ್ತು ಅಂತ ಅನಿಸ್ತಾ ಇರುತ್ತೆ. ಇನ್ನು ಏಕಾದಶಿ ಮಾಡಿದ ಮಾರನೇ ದಿವಸ ಅಂತೂ ಬೆಳಗ್ಗೆ ಊಟ ಯಾವಾಗ ಮಾಡ್ತೀವಪ್ಪ ಅಂತ ಅನಿಸ್ತಾ ಇರುತ್ತೆ. ಯಾರಾದರೂ ಅಡುಗೆ ಮಾಡಿ ಹಾಕಿಬಿಟ್ರೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ವಿಧಿ ಇಲ್ಲ, ನಾವೇ ಮಾಡ್ಕೋಬೇಕು. ಹಾಗಾಗಿ ಬೇಕಾಗುತ್ತೆ. ಎದ್ದು ಮತ್ತು ಕಸ ಎಲ್ಲ ಗೂಡಿಸ್ಕೊಂಡು ಮತ್ತು ಅಡುಗೆಗೋಸ್ಕರ ನೀರು ತುಂಬಿಕೊಂಡು ಇಷ್ಟೆಲ್ಲ ಕೆಲಸ ಇರುತ್ತೆ ಬೆಳಗ್ಗೆ. ಅಲ್ಲಿಗೆ ಅರ್ಧ ಸುಸ್ತಾಗ್ಬಿಡುತ್ತೆ. ಅದು ಎಷ್ಟು ಬಿಸಿಲಿದೆ ಸ್ನೇಹಿತರೆ, ಎಲ್ಲ ಕಡೆನೂ ತುಂಬ ಬಿಸಿಲಿದೆ. ಎಷ್ಟು ಸೆಕೆಗೆ ಅರ್ಧ ನಮಗೆ ಡಿಹೈಡ್ರೇಷನ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಕೆಲವೊಬ್ಬರೆಲ್ಲ ತುಂಬ ಬೆವೀತಾ ಇರ್ತೀವಿ ಅಲ್ವಾ? ನಾನಂತೂ ತುಂಬ ಸ್ವೆಟ್ ಆಗ್ತೀನಿ. ಹಾಗಾಗಿ ನಾವು ಕುಡ್ದಿರೋ ನೀರಿನ ಅಂಶ ಎಲ್ಲ ಬೆವರಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ಬೇಗನೆ ಡಿಹೈಡ್ರೇಷನ್ ಆಗಿಬಿಡುತ್ತೆ. ನೋಡಿರಿ, ಈಗ ನಾನು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಮೆಂತ್ಯ, ಒಣ ಕೊಬ್ಬರಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತವ್ವೆ ಮಾಡಲಿಕ್ಕೆ ಇವತ್ತು ದಂಟಿನ ಸೊಪ್ಪಿನ ತವ್ವೆ ಮಾಡಿದ್ದೆ. ಹಾಗಾಗಿ ಹಸಿಮೆಣಸಿನ್ಕಾಯಿ ಖಾರ ಎಲ್ಲ ಹುರ್ಕೊಂಡು ತೆಕ್ಕೊಂಡೆ. ಈಗ ನಾನು ಚಟ್ನಿಗೆ ಹುರಿತಾ ಇದ್ದೀನಿ. ಇವತ್ತು ಕಡಲೆಬೇಳೆ ಚಟ್ನಿ ಮಾಡೋಣ ಅಂತ ಹೇಳಿಬಿಟ್ಟು. ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅನ್ನಕ್ಕಾಗಲಿ, ಚಪಾತಿಗೆ ಅಥವಾ ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಇಡ್ಲಿಗೂ ಸಹ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕಬೇಕು, ಉದ್ದಿನಬೇಳೆ ಒಂಚೂರು ಕಡಿಮೆ ಹಾಕಿ ಚೆನ್ನಾಗಿ ಹುರಿಬೇಕು. ಇದಕ್ಕೆ ನಾನು ಎಣ್ಣೆ ಹಾಕಿಲ್ಲ, ಹಾಗೆ ಹುರಿತಾ ಇದ್ದೀನಿ. ಬೇಕಾದರೆ ನೀವು ಒಂಚೂರು ಎಣ್ಣೆ ಹಾಕ್ಕೋಬೋದು. ಎಣ್ಣೆ ಅಂಶ ಇತ್ತು ಬಾಣಲಿಲಿ ಅಂತ ಹೇಳಿಬಿಟ್ಟು ನಾನು ಹಾಕಿಲ್ಲ ಅಷ್ಟೇ. ಆಮೇಲೆ ಇದಕ್ಕೆ ಒಣ ಕೊಬ್ಬರಿ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ 1 ಚಮಚದಷ್ಟು, ಒಂದು 4 ಕಾಳಷ್ಟು ಮೆಂತ್ಯ, ಜಾಸ್ತಿ ಹಾಕ್ಬಾರ್ದು, ಸುಮ್ಮನೆ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ. ಒಂದು 4 ಕಾಳು ಮೆಂತ್ಯ ಇಷ್ಟೂ ಚೆನ್ನಾಗಿ ಹುರ್ಕೊಳ್ಳೋದು. ನೀವು ಖಾರದ ಪುಡಿ ಹಾಕ್ತೀನಿ ಅಂತಂದರೆ ಖಾರದ ಪುಡಿ ಹಾಕ್ಬೋದು, ಅಥವಾ ಒಣಮೆಣ್ಸಿನ್ಕಾಯಿ ಇದ್ರ ಜೊತೆಗೇ ಹುರ್ಕೋಬೋದು, ಹೇಗಾದರೂ ಮಾಡ್ಬೋದು. ನಾನು ಖಾರದ ಪುಡಿ ಹಾಕೋಣ ಅಂತ ಹೇಳಿಬಿಟ್ಟು ಹಾಗೇ ಹುರಿದಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಘಮ್ಮಂತ ಪರಿಮಳ ಬರಬೇಕು, ಅಲ್ಲಿ ತನಕನೂ ಹುರಿದು ಇದನ್ನು ತೆಕ್ಕೊಂಡು ಬಿಡ್ತೀನಂತೆ. ಇದನ್ನು ಚಟ್ನಿ ಮಾಡ್ಕೊತೀನಿ. ಈಗ ಹೆಸರುಬೇಳೆ ಪಾಯಸಕ್ಕೆ, ದ್ವಾದಶಿ ಅಂತೂ ಹೆಸರುಬೇಳೆ ಪಾಯಸ ಮತ್ತು ಗಂಜಿ ಇರಲೇಬೇಕು. ನನಗೆ ಗಂಜಿ ಇದ್ಬಿಟ್ರೆ ಸಾಕು ಸ್ನೇಹಿತರೆ, ಪ್ರತಿ ಸಲ ಹೇಳ್ತೀನಿ. ತೊವ್ವೆ ಸಾರು ಇದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ದ್ವಾದಶಿ ದಿನ ಗಂಜಿ ಮಾತ್ರ ಹಾಯಾಗಿರುತ್ತೆ, ತಿನ್ನೋದಕ್ಕೂ ರುಚಿ ಮತ್ತು ಹೊಟ್ಟೆಗೂ ಹಿತ. ಹಾಗಾಗಿ ನನಗೆ ತುಂಬ ಇಷ್ಟ. ಈಗ ನೋಡಿರಿ, ಹೆಸರುಬೇಳೆ ಹುರಿದು ಅದನ್ನು ಬೇಯೋಕ್ಕಿಟ್ಟಿದ್ದೀನಿ ಪಾಯಸಕ್ಕೆ. ಇಲ್ಲಿ ಫಸ್ಟ್ ನಾನು ತವ್ವೆಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿ ತೆಕ್ಕೊಂಡಿದ್ದೀನಿ. ಈಗ ಚಟ್ನಿಗೆ ರುಬ್ತಾ ಇದ್ದೀನಿ. ನೋಡಿರಿ, ಇದಕ್ಕೆ ನಾನು ಖಾರದ ಪುಡಿ ಹಾಕಿದ್ದೀನಿ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹುರ್ಕೊಂಡ್ವಲ್ಲ ಅದಕ್ಕೆ. ಇದನ್ನು ಜಾರ್ಗೆ ಹಾಕ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು, ಉಪ್ಪನ್ನು ಹಾಕ್ಕೋಬೇಕು ಮತ್ತು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿ ಫಸ್ಟ್ ತರ್ತರಿಯಾಗಿ ಇದನ್ನು ಪೌಡರ್ ಮಾಡ್ಕೋಬೇಕು. ಫಸ್ಟ್ ನೀರು ಹಾಕಬಾರ್ದು, ಪುಡಿ ಆದಮೇಲೆ ಸ್ವಲ್ಪನೇ ನೀರು ಹಾಕಿ ತರ್ತರಿಯಾಗಿ ಚಟ್ನಿ ಮಾಡ್ಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡಬಾರ್ದು, ತರ್ತರಿಯಾಗಿ ಇರಬೇಕು. ನಂತರ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ರೆ ಸೂಪರಾಗಿರೋ ಚಟ್ನಿ ರೆಡಿ ಆಗುತ್ತೆ. ಅನ್ನಕ್ಕಂತೂ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಈಗ ಒಗ್ಗರಣೆ ಮಾಡ್ತಾಯಿದ್ದೀನಲ್ಲ, ಇದು ಚಟ್ನಿಗೋಸ್ಕರ ಸಾಸಿವೆ, ಜೀರಿಗೆ, ಹಿಂಗು, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಕಬೇಕು. ಇದಕ್ಕೆ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಗಿದ್ರೆ ಹಾಕ್ಬೋದು, ನಾನೇನು ಹಾಕಿಲ್ಲ. ನೋಡಿರಿ, ಸೂಪರಾಗಿರೋ ಚಟ್ನಿ ಒಗ್ಗರಣೆ ಕೊಟ್ಟರೆ ರೆಡಿ ಆಯಿತು. ಈಗ ನೆಕ್ಸ್ಟು ಈ ಕಡೆಗೆ ಹೆಸರುಬೇಳೆನೂ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಬೆಲ್ಲ ಸ್ವಲ್ಪ ಕರಗಲಿ, ಇದು ಬೇಗ ಕರಗುತ್ತೆ. ಸ್ವಲ್ಪ ಮೆತ್ತನ ಬೆಲ್ಲ ತೊಗೊಂಡು ಬಂದಿದ್ದೀನಿ ನಾನು, ಹಾಗಾಗಿ ಬೇಗನೆ ಕರಗುತ್ತೆ, ಚಿಂತೆ ಇಲ್ಲ.
ಈಗ ನೋಡಿರಿ ಬೆಲ್ಲ ಚೆನ್ನಾಗಿ ಕರಗಿದೆ. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿದ್ದೀನಿ. ಮತ್ತು ನಾನಿಲ್ಲಿ ಹಾಲು ಹಾಕಿಲ್ಲ, ಕಾಯಿ ತುರಿನ ತುರಿದು ರುಬ್ಬಿ ಇಟ್ಟಿದ್ದೆ ಇದು ಗಂಜಿ ಮಾಡಲಿಕ್ಕೆ, ಅದನ್ನೇ ಒಂದು ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಕಾಯಿ ರುಬ್ಬಿದ್ದು ಅದನ್ನು ಹಾಕಿ ಚೆನ್ನಾಗಿ ಕಲಸಿ, ಜಾಸ್ತಿ ಕುದಿಸೋದು ಬೇಡ, ಇಳಿಸ್ಕೊಂಡು ಬಿಡ್ತೀನಿ ಇದನ್ನು. ಈಗ ಪಾಯಸ ರೆಡಿ ಆಯ್ತಲ್ವ, ಚಟ್ನಿ ಆಯಿತು, ಪಾಯಸ ಆಯಿತು. ಈಗ ನೆಕ್ಸ್ಟು ಗಂಜಿ ಮತ್ತು ತೊವ್ವೆ ಸಾರು. ಇಷ್ಟು ಮಾಡಿಬಿಟ್ರೆ ದ್ವಾದಶಿ ಅಡುಗೆ ಕಂಪ್ಲೀಟ್ ಆಯಿತು ಸ್ನೇಹಿತರೆ. ಈಗ ಗಂಜಿಗೆ ಇಟ್ಟಿದ್ದೀನಿ ಒಂದು ಕಡೆ. ಕಾಯೆಲ್ಲ ರುಬ್ಬಿದ್ನಲ್ಲ, ಕಾಯಿ ಹಾಲು ಅದನ್ನು ಹಾಕಿ ಚೆನ್ನಾಗಿ ಕಲಸಿ ಒಂದು ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಹಾಕಿ ಇಳಿಸ್ಕೊಂಬಿಟ್ರೆ ಸಾಕು. ಒಂಚೂರು ಒಗ್ಗರಣೆಯನ್ನು ಕೊಟ್ಬಿಡೋದು. ಈ ಕಡೆಗೆ ಸಾಸಿವೆ, ಜೀರಿಗೆ, ಇಂಗು ಒಗ್ಗರಣೆ ಮಾಡಿದ್ದೀನಿ. ಇದಕ್ಕೆ ದಂಟಿನ ಸೊಪ್ಪು ಚೆನ್ನಾಗಿ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೆ ತೊವ್ವೆಗೋಸ್ಕರ. ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಕೆಲವರು ಕುಕ್ಕರಲ್ಲಿನೇ ದಂಟಿನ ಸೊಪ್ಪು, ಬೇಳೆ ಮತ್ತು ಕೆಲವರು ತಿನ್ನೋರೆಲ್ಲ ಟೊಮೆಟೊ ಎಲ್ಲ ಹಾಕಿ ನುಣ್ಣಗೆ ಬೇಯಿಸ್ಕೊಂಡು ಬಿಡ್ತಾರೆ. ಆ ಥರ ಮಾಡೋದಕ್ಕಿಂತ ಇದು ತುಂಬ ಟೇಸ್ಟಾಗಿರುತ್ತೆ ತೊವ್ವೆ. ಒಗ್ಗರಣೆ ಹಾಕಿ ಚೆನ್ನಾಗಿ ಸೊಪ್ಪನ್ನು ಒಗ್ಗರಣೆಯಲ್ಲಿನೇ ಬಾಡಿಸ್ಕೋಬೇಕು, ತುಂಬ ರುಚಿ ಇರುತ್ತೆ. ಈಗ ನೋಡಿರಿ, ಗಂಜಿಗೆ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಬಾರ್ದು ಗಂಜಿಗೆ, ಒಂದು ಚೂರೇ ಹಾಕಬೇಕು ಟೇಸ್ಟ್ಗೋಸ್ಕರ ಅಷ್ಟೇ. ಒಂದು ಕುದಿ ಬಂತು ಅಂದರೆ ಸಾಕು, ಗಂಜಿ ರೆಡಿ ಆಗುತ್ತೆ. ಈಗ ಸೊಪ್ಪು ಸಹ ಚೆನ್ನಾಗಿ ಬಾಡ್ಕೊತಾ ಇದೆ. ಈ ಕಡೆಗೆ ಒಂಚೂರು ತುಪ್ಪ ಹಾಕಿ ಒಂದು ಬಾಣಲಿ ಇಟ್ಟಿದ್ದೀನಿ. ಅದಕ್ಕೆ ಒಂಚೂರು ಜೀರಿಗೆ ಹಾಕಿಬಿಟ್ರೆ ಗಂಜಿಗೆ ಒಗ್ಗರಣೆ ರೆಡಿ ಆಗುತ್ತೆ. ಈಗ ಬೇಳೆ ಎಲ್ಲ ಬೆಂದಿರೋದು ಕಟ್ಟು ತೆಕ್ಕೊಂಡಿದ್ದೀನಿ ಸಾರಿಗೆ. ಬೇಳೆ ಅಂಥದ್ದು ನಾನು ತೊವ್ವೆಗೆ ಹಾಕಿದ್ದೀನಿ. ಈಗ ನೋಡಿರಿ, ಈ ಕಡೆ ತುಪ್ಪಕ್ಕೆ ಒಂಚೂರು ಜೀರಿಗೆ ಹಾಕಿ ಇದನ್ನು ತೆಗೆದು ಬಿಡ್ತೀನಂತೆ. ಮತ್ತು ಒಂದು ಕಡೆ ಸಾರು, ಒಂದು ಕಡೆ ತೊವ್ವೆ ಆಯ್ತಂದರೆ ಅಡುಗೆ ಮುಗೀತು ಸ್ನೇಹಿತರೆ. ಹೇಳೋದು ಸುಲಭ, ಮಾಡೋದು ಸ್ವಲ್ಪ ಲೇಟು ಅಷ್ಟೇ. ಹೇಳೋದೇನು ಬೇಗ ಬೇಗ ಹೇಳಿಬಿಡ್ಬೋದು, ಸ್ವಲ್ಪ ನಾವೆಲ್ಲ ಕಟ್ ಮಾಡಿ ವಿಡಿಯೋ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಬೇಗ ಆಗುತ್ತೇನೋ ಅಂತ ಅನಿಸುತ್ತೆ. ಆದರೆ ನಾನಿವತ್ತು 5:30ಗೆ ಅಡುಗೆ ಶುರು ಮಾಡಿದ್ರೆ 7 ಗಂಟೆಗೆ ಮುಗೀತು. ಅಷ್ಟಾದರೂ ಬೇಕು ಸ್ನೇಹಿತರೆ, 1-1.5 ತಾಸಾದರೂ ಬೇಕಾಗುತ್ತೆ ಅಡುಗೆ ಮಾಡಲಿಕ್ಕೆ. ಈಗ ನಾನು ಇದಕ್ಕೆ ಖಾರ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಕುಟ್ಟಿ ರುಬ್ಬಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತೆ ತೊವ್ವೆಗೆ. ಈ ಕಡೆಗೆ ಸಾರಿಗೆ ಸಾರಿನ ಪುಡಿ, ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪು, ಹುಣಸೆ ಹಣ್ಣು ಹಾಕಿಬಿಟ್ರೆ ಎರಡನ್ನೂ ಒಟ್ಟೊಟ್ಟಿಗೆ ಇಳಿದ್ಬಿಡುತ್ತೆ ಸಾರು ತೊವ್ವೆ. ಇಲ್ಲಾಂದರೆ ಬೇರೆ ಬೇರೆ ಇಟ್ಬಿಟ್ರೆ ಇದಕ್ಕೆ ಏನು ಹಾಕಿದ್ದೀವಿ ಏನು ಬಿಟ್ಟಿದ್ದೀವಿ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಎರಡೂ ಒಟ್ಟೊಟ್ಟಿಗೆ ಉಪ್ಪು ಹುಳಿ ಎಲ್ಲ ಹಾಕ್ಬಿಡ್ತೀನಿ. ಈಗ ನೋಡಿರಿ, ಒಂಚೂರು ಹುಳಿ ಪುಡಿ ಹಾಕಿದೆ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿಬಿಟ್ಟು. ರೆಡಿ ಆಯಿತು ಸ್ನೇಹಿತರೆ ಇವತ್ತಿನ ಸಿಂಪಲ್ ಅಡುಗೆ. ಜಾಸ್ತಿ ಏನು ಪಲ್ಯಗಳು, ಉಪ್ಪಿನಕಾಯಿಗಳು, ಚಟ್ನಿಗಳು ತುಂಬ ಮಾಡಿಬಿಟ್ರೆ ಉಳಿದ್ಬಿಡುತ್ತೆ. ದ್ವಾದಶಿ ದಿನ ಉಳೀತು ಅಂದರೆ ಅದನ್ನು ಮತ್ತೆ ನಾವು ರಾತ್ರಿ ಊಟ ಮಾಡೋದಿಲ್ಲ, ಹಾಗಾಗಿ ಅದು ಖರ್ಚಾಗೋದಿಲ್ಲ. ಇವತ್ತಿನ ಸಿಂಪಲ್ ಅಡುಗೆ ಕಡಲೆಬೇಳೆ, ಉದ್ದಿನಬೇಳೆ ಚಟ್ನಿ, ಹಾಗೆಯೇ ಹೆಸರುಬೇಳೆ ಪಾಯಸ ಮತ್ತು ದಂಟಿನ ಸೊಪ್ಪಿನ ತೊವ್ವೆ, ಗಂಜಿ, ಇದಿಷ್ಟು ಮೇಯ್ನ್ ಐಟಮ್ಸು. ನಂತರ ಅನ್ನ, ಸಾರು, ಮಜ್ಜಿಗೆ ಅಷ್ಟೇ ಸ್ನೇಹಿತರೆ. ಇದಿಷ್ಟು ನಮ್ಮ ಮನೆಯ ದ್ವಾದಶಿಗೆ. ಸ್ವಲ್ಪ ಒಗ್ಗರಣೆ ಮಾಡಿ ತೆಗೆದಿದೆ, ಒಂಚೂರು ಭಾತ್ ಕಲಿಸಿದ್ದೆ ಅಷ್ಟೇ, ಚೂರು ಶಾಸ್ತ್ರಕ್ಕೆ ಅಂತ ಹೇಳಿಬಿಟ್ಟು. ಇವತ್ತಿನ ಸಿಂಪಲ್ ದ್ವಾದಶಿ ಅಡುಗೆ ಹೇಗೆ ಅನಿಸ್ತು ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನೀವೆಲ್ಲ ಏನೇನು ಅಡುಗೆ ಮಾಡಿದ್ರಿ ಅಂತ ಹೇಳಿಬಿಟ್ಟು ನನಗೆ ಬರೆದು ಕಳಿಸ್ರಿ, ನಾನು ಸಹ ನೋಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ಅಡುಗೆ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.